ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಲಾಗ್ ಸ್ಟಾರ್ಟ್ ಮಾಡೋಣ. ಇದು ನಿನ್ನೆ ಮಧ್ಯಾಹ್ನ ಲಾಗ್ ಆಗಿರುತ್ತೆ. ಮನೆಯವರು ಚಿಕನ್ ತೊಗೊಂಬಂದಿದ್ರು, ಬಿರಿಯಾನಿಗೆ ಅಂತ ತೊಗೊಂಡು ಬಂದ್ವಿ ನಾವು ಬಾಯ್ಲರ್ ಕೋಳಿ. ಬಟ್ ಫ್ರೈ ಮಾಡಮ್ಮ ಅಂತಂದರು ಅಮ್ಮ, ಪಾಪರು ಮತ್ತು ಅಮ್ಮ ಕೂಡ ಅಂದರು. ಅಮ್ಮ ಸ್ವಲ್ಪ ಫೀವರ್ ಸ್ವಲ್ಪ ಕಡಿಮೆ ಆಗಿತ್ತು, ಸ್ವಲ್ಪ ಚೆನ್ನಾಗಿ ಆಕ್ಟಿವ್ ಆಗಿದ್ದರು, ಮತ್ತು ಹೊಟ್ಟೆ ನೋವು ಕೂಡ ಇತ್ತು ಅಂತ ಹೇಳಿದ್ನಲ್ಲ, ಸ್ವಲ್ಪ ಸರಿ ಹೋಗಿದ್ರು. ಹಂಗಾಗಿ ನಾವೇ ಫೋರ್ಸ್ ಮಾಡಿದ್ವಿ. ಹಂಗಾಗಿ ಬಿರಿಯಾನಿ ಬೇಡ, ಫ್ರೈ ಮಾಡು ಅಂತ ಹೇಳಿದ್ರು. ಹಂಗಾಗಿ ಫ್ರೈ ಮಾಡಿದ್ವಿ. ನಾವೇ ಫೋರ್ಸ್ ಮಾಡೋದಕ್ಕೆ ಒಪ್ಕೊಂಡ್ರು ಅಷ್ಟೇ. ಅದಕ್ಕೆ ಫ್ರೈ ಮಾಡಿ ಪರೋಟ ತರಿಸಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನನ್ನ ಮಕ್ಕಳು ಸಂಜೆ ಇದು ಕ್ಲಿಪ್ಪಿಂಗು ಓದ್ಕೊತಿದ್ದಾರೆ ನೋಡಿ. ಈರುಳ್ಳಿ ಫುಲ್ ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ಈರುಳ್ಳಿ ತರಿಸೋಣ ಅಂತ ಅಂದ್ಕೊಂಡು ತರಿಸಿದ್ದೆ. ಸ್ವಲ್ಪ ಒಂದು 5 kg ಅಷ್ಟು ತೊಗೊಂಬಂದಿದ್ರು. ಮತ್ತು ಬೆಳ್ಳುಳ್ಳಿ ಕೂಡ ಖಾಲಿ ಆಗಿತ್ತು, ಮಿಸ್ ಮಾಡಿಬಿಟ್ಟಿದ್ದೀನಿ ನಾನು ಬೆಳ್ಳುಳ್ಳಿ ಹೇಳೋದು. ಬೆಳ್ಳುಳ್ಳಿ ಒಂದು 4 ಗೆಡ್ಡೆ ಇದೆಯಲ್ಲ, 2 ದಿನಕ್ಕಾಗುತ್ತೆ. ಮತ್ತು ಮಂಗಳವಾರ ತರಿಸಿದ್ರಾಗುತ್ತೆ, ಸಂತೆ ಹೆಂಗಿದ್ರೆ ಇದ್ದೇ ಇದೆಯಲ್ಲ ಅಂತ ಹೇಳಿ ನೋಡ್ತಾ ಇದ್ದೆ. ಅದೆಲ್ಲ ಫುಲ್ ವಾಶ್ ಮಾಡಿಬಿಟ್ಟು ಬುಟ್ಟಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ನೋಡ್ತಾ ಇದ್ದೆ. ತರಿಸ್ಕೊಂಡ್ರಾಗುತ್ತೆ ಅಂತ ಸುಮ್ಮನೆ ಕೂಡ ಆದೆ. ಮತ್ತು ನನ್ನ ಮಗನಿಗೆ ಸುಭಾಷಿತ ಕೊಟ್ಟಿದ್ದರು ಸ್ಕೂಲಲ್ಲಿ, ವೀಕ್ಲಿ ಇಬ್ಬರು ಓದಲೇಬೇಕು. ಹಂಗಾಗಿ ನನ್ನ ಮಗನಿಗೆ ಹೇಳ್ಕೊಡ್ತಾ ಇದ್ದೆ ಸುಭಾಷಿತನ. ಒಂದು ಸುಭಾಷಿತ ಓದಿದ್ರೆ ಮತ್ತು ಮುಂದಿನ ವಾರ ಒಂದು ಓದಬೇಕು. ಈ ವಾರ ಒಂದು ಓದಿದ್ರೆ ಮತ್ತು ಮುಂದಿನ ವಾರ ಓದಬೇಕು. ಹಂಗೆ ವೀಕ್ಲಿ ಟೂ ಟೈಮ್ಸ್ ಅಥವಾ 1 ಟೈಮ್ಸ್ ಇದ್ದೇ ಇರುತ್ತೆ. ನಿನ್ನೆ ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಲಾಲಿಪಾಪ್ ತೊಗೊಂಡು ಬಂದುಬಿಟ್ಟಿದ್ರು. ಹಂಗಾಗಿ ಅದನ್ನು ಮಮ್ಮಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದ. ಮತ್ತು ಏನು ಗೊತ್ತಾ, ನನಗೆ ಅವರು ಓದ್ಕೊಳ್ಬೇಕಾದ್ರೆ ಅಥವಾ ಅವ್ರು ಏನಾದರೂ ತೊಗೊಂಡು ಬಂದಾಕು ಖುಷಿಯಿಂದ ನಾನು ಕೂಡ ಮಾತಾಡಿದ್ರೆ ಅವರು ಹೇಳ್ತಾ ಇರ್ತಾರೆ ಈ ರೀತಿ. ನನಗೂ ಕೂಡ ತುಂಬಾ ಇಷ್ಟ. ಮಕ್ಕಳ ಜೊತೆ ನಾನು ಕೂಡ ಮಗು ಆಗಿಬಿಡ್ತೀನಿ ಒಂದು ಸರಿ ಅಂತ ಹೇಳ್ಬೋದು. ಇನ್ನು ಹೋಮ್ವರ್ಕ್ ಬ್ಯಾಲೆನ್ಸ್ ಇತ್ತು, ಆದರೂ ಕೂಡ ಮಮ್ಮಿ ನಿದ್ದೆ ಬರ್ತಾಯಿತೆ ಅಂತ ಹೇಳಿ ಕ್ಲೋಸ್ ಮಾಡ್ತಿದ್ದಾನೆ. ಸ್ವಲ್ಪ ಹೊತ್ತು ಸುಭಾಷಿತ ಓದ್ಕೊಂಡು, ಪ್ಲೀಸ್ ಮಾಮ ಬೆಳಗ್ಗೆ ಎದ್ಬಿಟ್ಟು 6 ಗಂಟೆಗೆ ಹೇಳ್ತೀನಿ, ಎದ್ಬಿಟ್ಟು ಓದ್ತೀನಿ ಅಂತ. ಮತ್ತು ನಾನು 7:30ಗೆಲ್ಲ ಮತ್ತೆ ಟೀ ಮಾಡ್ಕೊಂಡು ಇನ್ನೊಂದು ಸರಿ ಕುಡಿದ್ಬಿಡೋಣ, ಯಾಕೋ ತುಂಬ ತಲೆ ನೋವ್ತಾ ಇತ್ತು. ಹಂಗಾಗಿ ಟೀ ಮಾಡ್ಕೊಂಡು ಕುಡಿಯೋಣ, ಅವ್ನ ಪಾಪು ಮಲಗಿದ್ರೆ ಮಲಗ್ತಾನೆ ಅಂತ ಹೇಳಿ ಮಲಗಿಸ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಮತ್ತು ನನ್ನ ಮಗ ದೊಡ್ಡವನು ಎದ್ದಿದ್ದ, ಇನ್ನು ಅವ್ರ ಅಪ್ಪಾಜಿ ಬರೋವರೆಗೂ ಮಲಗಲ್ಲ. ಹಂಗಾಗಿ ಅವ್ನು ಹೋಗ್ಬಿಟ್ಟು ಮಲಗ್ದ. ಮತ್ತು ಅವ್ರ ಅಪ್ಪಾಜಿ ಬಂದಾದ್ಮೇಲೆ ಊಟ ಮಾಡಿ ಮಲಗಿದ್ವಿ. ಇದು ಬೆಳಗಿನ ಕ್ಲಿಪ್ಪಿಂಗು. ಪುಳಿಯೋಗರೆ ಮಾಡಿಬಿಟ್ಟು ಇವತ್ತು ಮಕ್ಕಳೊಂದು ಬೇಗನೆ ಸ್ಕೂಲಿಗೆ ಹೋಗ್ಬೇಕಿತ್ತು ಮಕ್ಕಳು, ಹಂಗಾಗಿ ಬೇಗನೆ ಕಳಿಸ್ದೆ. ಮತ್ತೇನು ಗೊತ್ತಾ, ಒಂದು ಸುಭಾಷಿತ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕು. ಸುಭಾಷಿತ ಯಾವಾಗ ಕೊಡ್ತಾರೆ, ಮತ್ತು ನ್ಯೂಸ್ ಪೇಪರ್ ಯಾವಾಗ ರೀಡಿಂಗ್ ಇರುತ್ತೆ ಆವಾಗ ಬೇಗನೆ ಹೋಗಬೇಕು. ಮತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಬಿಡೋಣ ತಲೆಗೆ ಅಂತ. ಯಾಕೆಂದರೆ ಸ್ವಲ್ಪ ಜಾಸ್ತಿ ದಿನವೇ ಆಗಿತ್ತು ಅಂತಲೇ ಹೇಳ್ಬೋದು. ಹರಳೆಣ್ಣೆ ಹಾಕಿ ತಲೆಗೆ ನಾನು ಯಾವಾಗಲೂ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡತ್ತೀನಿ, ಅಥವಾ ಹರಳೆಣ್ಣೆನೇ ಹಚ್ಚೋದು ಆಲ್ಮೋಸ್ಟು. ಏಕೆಂದರೆ ಜಾಸ್ತಿ ದಿನ ಆಗಿತ್ತು, ಹೀಟ್ ಆದಂಗೆ ಆಗಿಬಿಟ್ಟಿತ್ತು ಸ್ವಲ್ಪ. ಹಂಗಾಗಿ ಡ್ಯಾಂಡ್ರಫ್ ಏನಾದರೂ ಫಾರ್ಮೇಷನ್ ಆಗ್ಬೋದು ಮೇ ಬಿ ಹಂಗೆ ಬಿಟ್ಟರೆ ಅಂತ ಹೇಳಿ ಹರಳೆಣ್ಣೆ ಹಾಕ್ತಾಯಿದ್ದೀನಿ. ಹರಳೆಣ್ಣೆ ಹೆಂಗೆ ಗೊತ್ತಾ, ಬಾಡಿಗೆ ತಂಪು. ಈಗ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗ್ಬೋದು, ಬಟ್ ಜಾಸ್ತಿ ದಿನ ಆಗಿತ್ತಲ್ವ, ಹಂಗಾಗಿ ನಾನು ಹರಳೆಣ್ಣೆ ಅಪ್ಲೈ ಮಾಡಿಬಿಡೋಣ. ಇವತ್ತು ಮಧ್ಯಾಹ್ನಕ್ಕೆಲ್ಲ ಬಿಸಿಲು ಬಂದರೆ ಬೇಗ ನೀಟಾಗಿ ತಲೆ ವಾಶ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ. ನೋಡಿ, ಕೂದಲಂತೂ ತುಂಬಾ ಜಾಸ್ತಿ ಉದುರುತ್ತಾ ಇದೆ. ಅದು ಏರ್ ಫಾಲ್ ಅಂತೂ ಸಖತ್ತು ಏರ್ ಫಾಲ್ ಆಗ್ತಾಯಿದೆ, ಅದೇನಕ್ಕೋ ಗೊತ್ತಿಲ್ಲ. ಬಟ್ ಇವತ್ತು ನೋಡೋಣ, ಆಯಿಲ್ ಏನಾದರೂ ತಂದರೆ, ಹರಳೆಣ್ಣೆ ಖಾಲಿ ಆಗಿತ್ತು ಮನೇಲಿ. ಹಂಗಾಗಿ ಹರಳೆಣ್ಣೆ ತಂದುಬಿಟ್ಟು ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕುದಿಸಿ, ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಕುದಿಸ್ಬಿಟ್ಟು
ಈಡನ್ನು ಸೋಸ್ಬಿಟ್ಟು ಇಟ್ಬಿಟ್ರೆ ಹಚ್ಕೊಳಕ್ಕಾಗುತ್ತೆ ಅಂತ ಹೇಳಿ ಹಚ್ಕೊತಾ ಇದೆ ನೋಡಿ. ಹಿಂಗೆಲ್ಲ ಈ ಸ್ಕಾಲ್ಪ್ಗೆಲ್ಲ ಮಸಾಜ್ ಮಾಡೋದ್ರಿಂದ ನೀಟಾಗಿ ಅದರ ಹರಳೆಣ್ಣೆ ಎಲ್ಲ ತಲೆಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಮತ್ತು ಹೀಟ್ ಕೂಡ ಕಡಿಮೆ ಆಗುತ್ತೆ, ಮತ್ತು ಕೂದಲು ಕೂಡ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹರಳೆಣ್ಣೆನೇ ನಾನು ಆಲ್ಮೋಸ್ಟ್ ಹಾಕೋದು. ಕೆಲವೊಂದು ಟೈಮಲ್ಲಿ ಮಾತ್ರ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ, ಏಕೆಂದರೆ ಸ್ವಲ್ಪ ಕೋಲ್ಡ್ ಇರೋ ಟೈಮಲ್ಲಿ ಅಥವಾ ಏನಾದರೂ ಶೀತದ ಟೈಮಲ್ಲಿ, ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಮಾತ್ರ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಇನ್ನು ಇದಂತೆ ಹರಳೆಣ್ಣೆನೇ ಹಾಕೋದು. ಇದು ಬೇಯಿಸಿರೋದಾದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ಟು ಇವಾಗ ಯಾರೋ ಬೇಯಿಸೋದು ತುಂಬ ಕಡಿಮೆನೇ, ಹಂಗಾಗಿ ಆಯಿಲ್ ಮಿಷಿನ್ ಹತ್ರ ಹೋಗಿ ಹರಳೆಣ್ಣೆ ಕೇಳಿಬಿಟ್ಟು ತೊಗೊಂಡು ಬರೋದು. 150 ರುಪೀಸ್ 160 ರುಪೀಸ್ ಇರುತ್ತೆ kg, ತಗೊಂಡು ಬರೋದು ಅಷ್ಟೇ. ಪ್ಯೂರ್ ಅಂತ ಗೊತ್ತಾಗಲ್ಲ, ಏನಿಲ್ಲ, ಬಟ್ ತಗೊಂಡು ಬರೋದು. ತಗೊಂಡು ಬಂದಾದಮೇಲೆ ಸ್ವಲ್ಪ ಹೊತ್ತು ಕಾಯಿಸಿಟ್ಬಿಟ್ರೆ, ಅಂದರೆ ಒಂದು ಅರ್ಧ ಗಂಟೆ ಅಷ್ಟೊತ್ತು ಕಾಯಿಸಿಟ್ಬಿಟ್ರೆ ನೀಟಾಗಿ ಕುದಿ ಬರೋವರೆಗೂ ಅದು ನಮಗೆ ಸಂಪಿಗೆ ಹೂವು ಏನಾದರೂ ಬೇಕಾದರೆ ಸಂಪಿಗೆ ಹೂವು ಕೂಡ ಸ್ವಲ್ಪ ಸ್ಮೆಲ್ಲಿಗೆ ಹಾಕ್ಕೊಳ್ಬೋದು. ಬಟ್ ನಾವೇನು ಸಂಪಿಗೆ ಎಲ್ಲ ಹಾಕಲ್ಲ, ಹಂಗೆ ಕುದಿಸಿಟ್ಬಿಟ್ರೆ ಮತ್ತಿನ್ನು ಕೆಡೋದು ಇಲ್ಲ, ಏನಿಲ್ಲ, ಅಷ್ಟು ನೀಟಾಗಿ ಇರುತ್ತೆ. ಫಸ್ಟೆಲ್ಲ ಅಮ್ಮರ ಹರಳು ಬೆಳೀತಿದ್ರಲ್ಲ, ಆವಾಗ ಅಮ್ಮರೇ ಕೊಟ್ಬಿಡೋರು, ಬೇಯಿಸೋರಲ್ವ, ಹಂಗಾಗಿ ಇವಾಗಲೂ ಕೂಡ ಸ್ವಲ್ಪ ಬೆಳೀತಾರೆ, ಅಷ್ಟೊಂದು ಬೆಳೆಯಲ್ಲ. ಹರಳು ಬೆಳೆಯುವಾಗ ಜಾಸ್ತಿ ಇತ್ತಿತ್ತಲ್ವ, ಹಂಗಾಗಿ ಅವ್ರ ಮನೆಗೂ ಕೂಡ ಇಟ್ಕೊಂಡು ಮತ್ತು ನಮಗೂ ಕೂಡ ಸ್ವಲ್ಪ ಕೊಟ್ಬಿಡ್ತಾಯಿದ್ರು. ಆಯಿಲ್ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಮೇಲ್ಗಡೆ ಮನೇಲಿ ಫಸ್ಟ್ ಸ್ಟ್ಯಾಂಡರ್ಡು ಮತ್ತು LKG ಹುಡುಗರಿದ್ದಾರೆ, ಹಂಗಾಗಿ ಆಂಟಿ ಬುಕ್ಸ್ ಬೇಕು ಅಂತ ಕೇಳ್ತಾಯಿದ್ರು. ಅಣ್ಣಾರವು ಅಂತ ಮೊನ್ನೆನೇ ಕೇಳಿದ್ರು, ನಾನು ಕೊಡ್ತೀನಿ, ಸಂಡೇ ಅಣ್ಣಾರು ತೆಗ್ದಿಟ್ಟ ಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ. ಇವ್ರು ನೆನ್ನೆ ಎಲ್ಲ ರಜಾ ಇರೋದ್ರಿಂದ ತೆಗ್ದಿಟ್ಟಿದ್ರು ಬುಕ್ಸ್ನೆಲ್ಲ. ಪಾಪ ಅವರಿಗಾದರೂ ಯೂಸ್ ಆಗುತ್ತೆ ಕೊಟ್ಟರೆ ಅಂತ ಹೇಳಿ, ಅಂದರೆ ರಜಾ ಇರೋ ಟೈಮಲ್ಲಿ ಓದ್ಕೊತಾರೆ ಅಂತ ಹೇಳಿ ಕೊಡೋಣ ಅಂತ ಹೇಳಿ ಕೊಡ್ತಾ ಇದ್ದೆ. ಮತ್ತೇನಂದರೆ ಬುಕ್ಸು ಅಟ್ರಾಕ್ಟಿವ್ ಆಗಿರ್ತಾವಲ್ಲ ಚಿತ್ರಗಳು, ಹಂಗಾಗಿ ಮಕ್ಕಳು ಕೂಡ ಬರೀಲಿಕ್ಕೆ ಅಥವಾ ಅದನ್ನು ನೋಡಲಿಕ್ಕೆ ಆ ರೀತಿ ಬರೀಲಿಕ್ಕೆ ಟ್ರೈ ಮಾಡ್ತಾರೆ. ಹಂಗಾಗಿ ನನ್ನ ಕಡೆಯಿಂದ ಇದು ಕೂಡ ಒಂದು ಸ್ಮಾಲ್ ಚಿಕ್ಕ ಗಿಫ್ಟ್ ಆಗುತ್ತಲ್ವ ಹುಡುಗರಿಗೆ ಅಂತ ಹೇಳಿ ಕೊಟ್ಟೆ. ಮತ್ತೇನು ಗೊತ್ತಾ, ಸಡನ್ನಾಗಿ ವೇಸ್ಟ್ನವ್ರಿಗೆ ಕೊಟ್ಟರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಈ ರೀತಿ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆ ಕೊಟ್ಬಿಟ್ರೆ ಪಾಪ ರಜೆ ಇರೋ ಟೈಮಲ್ಲಿ ಆರಾಮಾಗಿ ಓದ್ಕೊಂಡು ರಜದ ದಿನಗಳು ಕಳೀತಾ, ಆಟಗಳು ಕೂಡ ಅದರ ಜೊತೆ ಇರ್ತಾವಲ್ಲ, ಹಂಗಾಗಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅನಿಸುತ್ತೆ ಮಕ್ಕಳಿಗೆ. ಬುಕ್ಸ್ ಕೊಡೋ ಅಷ್ಟೊತ್ತಿಗೆ ಸೊಪ್ಪು ಕೂಡ ಬಂತು ಫ್ರೆಂಡ್ಸ್. ಅಷ್ಟೊತ್ತಿಗೆ ಸೊಪ್ಪು ತಗೋಣ ಅಂತ ಹೋದೆ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.